ಮೈಕ್ರೋ ಫೈನಾನ್ಸ್ ನ ಹಾವಳಿ ಹೆಚ್ಚಾಗಿದ್ದು, ಗದಗ ವೃದ್ಧಿಯ ಮನೆಯಿಂದ ಹೊರಹಾಕಿ ಮೈಕ್ರೋ ಫೈನಾನ್ಸ್ ದಂಧೆಕೋರರು ತಮ್ಮ ಅಟ್ಟಹಾಸವನ್ನ ಮೆರೆದಿದ್ದಾರೆ. ಮೌಲಾಸಾಬ್ ಬಡ್ಡಿ ಸಾಲದ ಹಣ ವಾಪಸ್ ಕೊಡದಿದ್ದಕ್ಕೆ ಮನೆಗೆ ಬೀಗ ಹಾಕಿ ಟಾರ್ಚರ್ ಕೊಟ್ಟು ಕೇವಲ 10,000 ರೂಪಾಯಿಗೋಸ್ಕರ ಮನೆ ಬೀಗ ಹಾಕಿ ಕಿರುಕುಳ ನೀಡಲಾಗಿದೆ. ಇದು ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದ ಘಟನೆ ಇದಾಗಿದೆ. ವೃದ್ಧೆಯನ್ನ ಮನೆಯಿಂದ ಹೊರಹಾಕಿ ಬಡ್ಡಿ ದಂಧೆಕೋರರು ಟಾರ್ಚರ್ ನೀಡಿದ್ದಾರೆ. ಉಷಾದೇವಿ ಗುರುದೇವಯ್ಯ ಶಾಂತಸ್ವಾಮಿ ಮಠ 65 ವರ್ಷ ಎಂದು ಗುರುತಿಸಲಾಗಿದ್ದು, ಇವರ ಮನೆಗೆ ಬೀಗ ಹಾಕಿ ಕಿರುಕುಳ ನೀಡಿದ್ದಾರೆ. ರೋಣ ಪಟ್ಟಣದ ಶಾಂಬವರ ಚಾಳನಲ್ಲಿರುವ ಮನೆ. ಮೌಲಾಸಾಬ್ ಎಂಬುವರ ಬಳಿ 10,000 ರೂಪಾಯಿ ಸಾಲ ಪಡೆದಿದ್ದ ವೃದ್ಧೆ ಸಹೋದರನ ಚಿಕಿತ್ಸೆಗಾಗಿ ಸಾಲ ಪಡೆದಿದ್ದು, ಉಷಾದೇವಿ ಕಾಲಾವಕಾಶ ಕೊಡಿ ಅಂದ್ರೂ ಕೇಳದೆ ಬಡ್ಡಿ ದಂಧೆಕೋರರು ಮೌಲಾಸಾಬ್ ಎಂಬಾತರು ವೃದ್ಧೆಯನ್ನ ಹೊರಹಾಕಿ ಮನೆಗೆ ಬೀಗ ಜಡಿದಿದ್ದು, ಕಣ್ಣೀರಲ್ಲಿ ಕೈ ತೊಳೆಯುವಂತಿದೆ ವೃದ್ಧೆಯ ಪರಿಸ್ಥಿತಿ. ಗದಗ ಜಿಲ್ಲೆಯ ರೋಣ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಈಗ ಕೇಸ್ ದಾಖಲಾಗಿದೆ. ನಾನು ಉಷಾದೇವಿ ಶಾಂತಮಠ ಅಂತ ಹೇಳಿ ರೋಣದವ್ರು. ನಮ್ಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಬಂದಿತ್ತು. ಸಾಲ ಮಾಡ್ಕೊಂಡಿದ್ದೆ, ಸಾಲಕ್ಕೆ ಇಸ್ಕೊಂಡಿದ್ದೆ, ಕೊಡ್ತೀನಿದ್ದೆ. ನನಗೆ ಕೊಡೋಕ್ಕಾಗದೆ ಅವ್ರು ಹೇಳಿದ ಟೈಮಿಗೆ ಅವ್ರು ಕೇಳಿದ್ರು 4 ಸಲ ನನಗೆ ಕೊಡೋಕ್ಕಾಗಿಲ್ಲ. ನನ್ನ ಪರಿಸ್ಥಿತಿ ಈಗ ದುಡ್ಡಿನ ಭಾಳ ಸಮಸ್ಯೆ ಐತಿ. ಅದಕ್ಕೆ ನನಗೆ ಈಗ ಆಗೋದಕ್ಕೆ ನಿನ್ನೆ ಕರೆದು ಕೇಳಿದರು, ಮನೆ ಬರ್ಕೊಡ್ಬೇಕಂತ, ನಾನು ಚೆಕ್ ಕೊಡ್ಬೇಕಂತ ಇದು ದುಡ್ಡು ಕೊಡ ಅಂದರು. ಚೆಕ್ ಕೊಡೋದ್ರಿಗೆ ಮನೇನು ನನ್ನ ಹತ್ರ ಚೆಕ್ ಇಲ್ಲ, ಮನೇನು ಬರ್ಕೊಡ ಆಗಂಗಿಲ್ಲ 10,000 ರೂಪಾಯಿದಾಗ. ಆಮೇಲೆ ಹಿಂಗೈತೆ ಅಂತ ಹೇಳಿದ್ದೆ. ನಾನು ಮತ್ತು ದುಡ್ಡಿನ ನೋಡಿದೆ, ಇಲ್ಲಿ ಬಂದಿಲ್ಲ. ಇವತ್ತು ಬೆಳಗ್ಗೆ ಕರೆದು ಕೇಳಿದರು. ನನಗೆ ಒಬ್ಬರಿದ್ರು, ಅವ್ರಿಗೆ ನಿನ್ನೆ ಅವ್ರು ಊರಾಗ ಇದ್ದಿಲ್ಲ, ಅವ್ರ ಮುಂದೆ ಹೇಳೋಕ್ಕಾಗಲಿಲ್ಲ. ಇವತ್ತು ಹೇಳ್ತೀನಿ ಅಂದರೆ ನಮ್ಮ ಮನೆ ಕಿಲಿ ಹಾಕ್ತೀನಿ ಅಂದರು. ಹಾಕಂತೀನಿ, ಮನೆ ಕಿಲಿ ಹಾಕ್ಯಾಕ ಅಂತೇಳಿ ರೋಣದವ್ರು. ನಾನು ಅನುಮೋದು ನನಗೆ ಸ್ವಲ್ಪ ನನ್ನ ತಮ್ಮನ ಇದ್ರೊಳಗೆ ನನಗೆ ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ. ಸಾಲ ಆಗಿದ್ದೀನಿ. ನಾನು ಸಾಲ ಇಸ್ಕೊಂಡಿದ್ದೆ 10,000 ರೂಪಾಯಿ. ಅದಕ್ಕೆ ಕೊಡ್ತೀನಿ ಅಂದಿದ್ದೆ. ನಾನು ದುಡ್ಡದಾಗ ನನಗೆ ಕೊಡೋಕ್ಕಾಗಿಲ್ಲ, ಸಮಸ್ಯೆ ಆಗಿತ್ತು. ಮತ್ತು ಅವರು ಕೇಳಿದ್ರು, ನಾನು ಕೊಡ್ತೀನಿ ತಡ್ರಿ ಅಂತ ಹೇಳ್ಕೊತ ಬಂದೆ. ನನಗೆ ದುಡ್ಡು ಬಂದು ನಾನು ಕೊಟ್ಟಿಲ್ಲ. ಈಗ ನಿನ್ನೆ ಕೇಳಿದ್ರು, ಚೆಕ್ ಕೊಡ್ರಿ, ಇಲ್ಲ ಮನೆ ಬರ್ಕೊಡ್ರಿ, ಇಲ್ಲ ಅಂದ್ರೆ ರೊಕ್ಕ ಕೊಡ್ರಿ ಅಂದರು. ನಾನು ನಡ್ಕೊಟ್ಬಿಟ್ಟು ಅವ್ರಿಗೆ ಕೇಳ್ತೀನಿ ಅಂದೆ. ಅವರು ಊರಾಗಿಕ್ಕಿಲ್ಲ, ನಾವು ಅವ್ರಿಗೆ ಕೇಳಿಲ್ಲ. ಈಗ ಬೆಳಗ್ಗೆ ಕೇಳ್ಬೇಕಂದ್ರೆ 7 ಗಂಟೆ 10 ನಿಮಿಷಕ್ಕೆ ನಾನು ಕರೆದು ಕೇಳಿದ್ರು. ಇಲ್ಲದ್ರೆ ಅವ್ರು ಇನ್ನೂ ವಿಚಾರ ಮಾಡಿಲ್ಲ ಅಂತಿದ್ದಾರೆ. ನಮ್ಮ ಮನೆ ಕಿಲಿ ಹಾಕ್ತೀನಿ ಅಂದರು. ಹಾಕಬೇಕು ನಮ್ಮ ಮನೆ ಕಿಲಿ ಹಾಕ್ಯಾರ. ನಾನು ನನ್ನ ನಾಯಿ ನಾನು ಒಳಗಟ್ಟಿದ್ದೀನಿ.